29 ಪರಿಸರವಾದಿಗಳು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಅಹಿಂಸಾ ಚೇತನ್ ಸೇರಿದಂತೆ 29 ಪರಿಸರವಾದಿಗಳು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಮೇಕೆದಾಟು ಬಿಡದಿ ಟೌನ್ಶಿಪ್ ಯೋಜನೆಗಳ ವಿರುದ್ಧ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯೋಜನೆಗಳನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅಂದಾಜು 14,000 ಕೋಟಿ ವೆಚ್ಚ ಆಗ್ತಾ ಇದೆ. ಮೇಕೆದಾಟು ಯೋಜನೆಯಿಂದ 5,173 ಹೆಕ್ಟೇರ್ ಅರಣ್ಯ ಭೂಮಿ ನಾಶ ಆಗ್ತಾ ಇದೆ. ಅರಣ್ಯ ಪ್ರದೇಶ ಮತ್ತು ಜೀವ ವೈವಿಧ್ಯತೆಗೆ ಹಾನಿಯಾಗುವ ಸಾಧ್ಯತೆ ಇದೆ. ಪರಿಸರ ಸಂರಕ್ಷಣೆಗೆ ಆಗ್ರಹಿಸಿ ಪತ್ರದ ಮೂಲಕ ಅಹಿಂಸಾ ಚೇತನ್ ಅವರು ಒತ್ತಾಯಿಸಿದ್ದಾರೆ. ನಟ ಚೇತನ್, ಅಹಿಂಸಾ ಸೇರಿದಂತೆ 29 ಪರಿಸರ ಹೋರಾಟಗಾರರು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಮೇಕೆದಾಟು ಬಿಡದಿ ಟೌನ್ಶಿಪ್ ಯೋಜನೆಗಳ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅರಣ್ಯ, ವನ್ಯಜೀವಿ ಮತ್ತು ಕೃಷಿ ಭೂಮಿಗೆ ಅಪಾಯ ಆಗುತ್ತೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಮೇಕೆದಾಟು ಯೋಜನೆಗೆ 14,000 ಕೋಟಿ ವೆಚ್ಚ ಆಗುವಂತಹ ಅಂದಾಜಿದೆ. ಮೇಕೆದಾಟು ಯೋಜನೆಯಿಂದ 5,173 ಹೆಕ್ಟೇರ್ ಭೂಮಿ ಜಲಾವೃತವಾಗುವಂಥ ಆತಂಕ ಇದೆ. ಅರಣ್ಯ ಪ್ರದೇಶ ಮತ್ತು ಜೀವ ವೈವಿಧ್ಯತೆಗೆ ಹಾನಿಯಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಮಗದೊಂದು ಕಡೆ ರೈತರಿಗೆ ಅನ್ಯಾಯವಾಗುತ್ತೆ. ಏಕಗವಾಕ್ಷಿ ಗಣಿಗಾರಿಕೆಯ ಅನುಮತಿ ವ್ಯವಸ್ಥೆಗೆ ವಿರೋಧ, ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಚೇತನ್ ಅಹಿಂಸಾ ಅವರು ಪತ್ರವನ್ನು ಬರೆದಿದ್ದಾರೆ. ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ವನ್ಯಜೀವಿಗಳ ವಾಸಸ್ಥಳಕ್ಕೆ ಅಪಾಯ ಎದುರಾಗಲಿದೆ ಅನ್ನುವ ಎಚ್ಚರಿಕೆಯನ್ನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಿಸರ ತಜ್ಞರು ಮತ್ತು ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸುವಂತೆ ಅವರು ಆಗ್ರಹಿಸಿದ್ದಾರೆ. ಯೋಜನೆಗಳ ಕುರಿತು ಸಾರ್ವಜನಿಕ ಚರ್ಚೆ ನಡೆಸಲು ಒತ್ತಾಯಿಸಿದ್ದಾರೆ. ಅಭಿವೃದ್ಧಿ ಮತ್ತು ಪರಿಸರದ ನಡುವೆ ಸಮತೋಲನ ಕಾಯ್ದುಕೊಳ್ಳುವಂತೆಯೂ ಸಹ ಸಲಹೆಯನ್ನ ಕೊಟ್ಟಿದ್ದಾರೆ. ಓಕೆ, ಸ್ವತಃ ಈಗ ಅಹಿಂಸಾ ಚೇತನ್ ಅವರೇ ಇದ್ದಾರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಶಿವಶಂಕರ್ ಅವರೇ, ನಮಸ್ಕಾರ ಸರ್. ಈ ಲೆಟರ್ ಬರೀಲಿಕ್ಕೆ ಕಾರಣ ಏನು ಸರ್? ಯಾವೆಲ್ಲ ಅಂಶಗಳನ್ನು ತಾವು ಉಲ್ಲೇಖ ಮಾಡಿದ್ದೀರಿ? ನಾವು 3 ಮುಖ್ಯವಾದ ವಿಚಾರಗಳು ಹೇಳ್ತಾ ಇದ್ದೀವಿ. ಓಕೆ, ಅದು ಒಂದು ಮೇಕೆದಾಟು ಆಗಿರ್ಬೋದು, ಅದು ಒಂದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಮತ್ತೆ ಅನೇಕ ಕಡೆ ಒಂದು ಹೊಳಲ್ಕೆರೆ ಮತ್ತೆ ಸಂಡೂರಿನಲ್ಲಿ ಈ ಭಾಗದಲ್ಲಿ ಮೈನಿಂಗ್ ಸಮಸ್ಯೆಗಳು, ವೆಸ್ಟರ್ನ್ ಘಾಟ್ಸ್ ಈ ತರ ಬೇರೆ ಬೇರೆ ಭಾಗಗಳಲ್ಲಿ. ನಮಗೆ ಏನಂದ್ರೆ, ನಾವೇನು ರಾಹುಲ್ ಗಾಂಧಿ ಅವರ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೇ ಇವಾಗ 3 ವರ್ಷದಿಂದ ಅಧಿಕಾರದಲ್ಲಿದೆ. ಈ ಪಕ್ಷ ಯಾವುದೇ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸರ್ಕಾರ ಮಾಡ್ತಿರೋ ಪರಿಸರ ನಾಶ ವಿಚಾರದಲ್ಲಿ ಬಹಳ ಗಟ್ಟಿ ಧ್ವನಿನಲ್ಲಿ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಬೇರೆ ಬೇರೆ ಕಡೆನಲ್ಲಿ ಹೋಗಿ ಈ ಹೋರಾಟ, ಈ ಒಂದು ಪರಿಸರ ನಾಶ ಆಗ್ತಾ ಇದೆ, ಒಂದು ರೀತಿ ಬುಡಕಟ್ಟು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಅದು ಒಳ್ಳೇದೆ. ಆದರೆ ಯಾಕೆ ಇದೇ ಅನ್ಯಾಯಗಳಾಗ್ತಾ ಇದ್ದಾಗ, ಇದೇ ಪರಿಸರ ನಾಶ ಆಗ್ತಾ ಇದೆ, ಇದೇ ನಮ್ಮ ಒಂದು ರೀತಿ ಗ್ರಾಮೀಣ ಭಾಗದ ಅಥವಾ ನಮ್ಮ ಬುಡಕಟ್ಟು ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಇದೇ ಒಂದು ರೀತಿ ಆರೋಗ್ಯ ಹಾಳಾಗ್ತಾ ಇದ್ದಾಗ, ಇದೇ ಬರೀ ಉಳ್ಳವರಿಗೆ ಲಾಭ ಆಗ್ತಾ ಇದ್ದಾಗ, ನಮ್ಗೆ ಕರ್ನಾಟಕದಲ್ಲಿ ನಡೀತಾ ಇರುವಾಗ ಬಿಡದಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಯಾಕೆ ರಾಹುಲ್ ಗಾಂಧಿ ಅವರು ಒಂದು ಗಟ್ಟಿ ಧ್ವನಿನಲ್ಲಿ ಮಾತಾಡ್ತಾ ಇಲ್ಲ? ಯಾಕೆ ಅದನ್ನ ಸರಿಪಡಿಸ್ತಾ ಇಲ್ಲ? ನಿಜವಾದ ನಾಯಕತ್ವ ಅಂದ್ರೆ ಬೇರೆ ಪಕ್ಷದಲ್ಲಿ ಮಾಡ್ತಿರೋ ತಪ್ಪುಗಳನ್ನ ಎತ್ತಿ ತೋರ್ಸದ ಅಷ್ಟೇ ಅಲ್ಲ, ಉತ್ತಮ ನಾಯಕತ್ವದಲ್ಲಿ ನಿಮ್ಮ ಒಂದು ರೀತಿಯ ನಿಮ್ಮ ಪಕ್ಷದಿಂದನೇ ಈ ರೀತಿ ಅನ್ಯಾಯಗಳಾಗ್ತಾ ಇದ್ದಾಗ ಅದನ್ನ ಸರಿಪಡಿಸೋದೇ ನಿಜವಾದ ನಾಯಕತ್ವ. ಸೊ ನಮಗೆ ರಾಹುಲ್ ಗಾಂಧಿ ಅವರ ಒಂದು ನಡವಳಿಕೆಯಲ್ಲಿ ಒಂದ್ ಸ್ವಲ್ಪ ಬದ್ಧತೆ ಬರಬೇಕು, ಒಂದ್ ಸ್ವಲ್ಪ ವಿಚಾರಧಾರೆ ಅರ್ಥ ಮಾಡ್ಕೋಬೇಕು. ಅವ್ರು ಎಲ್ಲಿ ಸರಿಪಡಿಸಕ್ ಸಾಧ್ಯನೋ ಅಲ್ಲಿ ಮಾಡಿ ತೋರಿಸಿ ಹೊರತು ನೀವು ಬರೀ ಪ್ರಧಾನಮಂತ್ರಿಯವರ ಮೇಲೆ ಎಲ್ಲಾ ರೀತಿ ತಪ್ಪು ಹುಡುಕೋದ್ರಿಂದ ನಮಗೆ ಆ ಸಮಸ್ಯೆ ಒಂದು ಮಟ್ಟಿಗೆ ಬಗೆಹರಬಹುದು. ಬಟ್ ನಮ್ಮ ರಾಜ್ಯದಲ್ಲಿ ಆಗ್ತಿರೋ ಅನ್ಯಾಯಗಳಿಗೆ ನಮ್ಗೇನ್ ಪರಿಹಾರ, ನೀವೇನ್ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಕ್ಕೆ ಅನೇಕ ವಿಚಾರವಂತರು, ಪರಿಸರವಾದಿಗಳು, ಸಮಾಜಮುಖಿ ಚಿಂತಕರು ಮತ್ತೆ ಜನಪರ ಹೋರಾಟಗಾರರು ಎಲ್ಲರೂ ನನ್ನ ಜೊತೆ ನಿಂತು, ಸಿನಿಮಾ ರಂಗದವರು ಕೂಡ ನಿಂತು ಅವರು ಒಂದು ರೀತಿ ಬೆಂಬಲ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಲಿಕ್ಕೆ ಸಮಯ ಕೊಟ್ಟಿದ್ದಕ್ಕೆ.